ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮೋಹನ್ ಬಸವರಾಜು. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಓಪನ್ ಸೋರ್ಸ್ ಮಗ. ಇದು ನನ್ನ ಫಸ್ಟ್ ವೀಡಿಯೋ. ಸೊ ನನ್ನ ಬಗ್ಗೆ ಹೇಳಬೇಕು ಅಂದರೆ ಓವರ್ ಆಲ್ 10+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಐ ಟಿಲಿ. 2 ಇಯರ್ಸಿಂದ ಇನ್ಫೋಸಿಸ್ನಲ್ಲಿ ಕ್ಲೌಡ್ ಡೆವಲಪ್ಸ್ ಇಂಜಿನಿಯರ್ ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತು. ಸೊ ಓನ್ ಇಂಟ್ರೆಸ್ಟಿಂದ ಸ್ವಲ್ಪ ಕಾಲೇಜ್ಗೆ ಹೋಗಿ ನಾನೇ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ, AI ಮೇಲೆ ಫ್ರೀಯಾಗಿ ಸೆಮಿನಾರ್ ಕೊಟ್ಟಿದ್ದೀನಿ. ಆಗ ಸ್ಟೂಡೆಂಟ್ಸ್ ಜೊತೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಗೊತ್ತಾಯಿತು ಆಲ್ಮೋಸ್ಟ್ 80% ಆಫ್ ಸ್ಟೂಡೆಂಟ್ಸ್ ನಾನು 2014 ಯಾವ ಥರ ಜಾಬ್ಗೆ ನಾಲೆಡ್ಜ್ ಇಲ್ಲದೆ ಸಫರ್ ಮಾಡ್ತಾಯಿದ್ದ. ಆಮೇಲೆ ಎಂಡ್ ಅಪ್ ವಿತ್ ರಾಂಗ್ ಡೊಮೈನ್ ಸೆಲೆಕ್ಷನ್. ಸೊ ಈಗಲೂ ಸ್ಟೇಟಸ್ ಅದೇ ಥರ ಇದೆ, ಏನೂ ಚೇಂಜ್ ಆಗಿಲ್ಲ. ಸೊ ಅದಕ್ಕಿಂತ ಮುಂಚೆ ನಿಮಗೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಆಲ್ಮೋಸ್ಟ್ GDPಗೆ ಐ ಟಿಯಿಂದ ತುಂಬ ಕಾಂಟ್ರಿಬ್ಯೂಷನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಚೆಕ್ ಮಾಡ್ತದೆ. ಸೊ US ಆಲ್ಮೋಸ್ಟ್ ನಾವೇನು ಮಾಡ್ತೀವಿ, ಜಸ್ಟ್ ಒಂದು 4 or 5 ಕೋರ್ಸಸ್ ಸೆಲೆಕ್ಟ್ ಮಾಡ್ತೀವಿ, ಅದನ್ನು ಓದ್ತೀವಿ. ಎಕ್ಸಾಂಪಲ್ ಪೈಥಾನ್, ಈಗ ಜಾವಾ, .NET, SQL, ಒರಾಕಲ್, ನ್ಯೂ ಟ್ರೆಂಡಿಂಗ್ ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್, ಇಲ್ಲ AI ಈಗ, ಮತ್ತು ಇನ್ಯಾವುದು ಸೊ ಸೈಬರ್ ಸೆಕ್ಯೂರಿಟಿ. ಯಾಕೆ ಹಿಂಗೆ? ಯಾವುದೋ ಇನ್ಸ್ಟಿಟ್ಯೂಟ್ ಅವ್ರು ಹೇಳ್ತಾರೆ ಈ ಕೋರ್ಸ್ ಮಾಡು, ಇದ್ರ ಮೇಲೆ ಜಾಬ್ ಸಿಗುತ್ತೆ. ಸೊ ನಮ್ಗೆ ಹೇಳ್ದಂಗೆ ಅವ್ರು ಇನ್ನೂ 100 ಜನಕ್ಕೆ ಅದೇ ಹೇಳ್ತಾರೆ. ಅವಾಗ ಏನಾದ್ರು ರೂಪಾಯಿ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಔಟ್ ಆಗ್ತಾರಲ್ಲ ಪ್ರತಿ ವರ್ಷ, ಇನ್ಕ್ಲೂಡಿಂಗ್ ಇಂಜಿನಿಯರಿಂಗ್, ಅದರ್ ಡಿಗ್ರಿ ಎಲ್ಲರೂ. ಐ ಟಿ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ. ಸೊ ಏನಾಗುತ್ತೆ, ಎಲ್ಲರೂ ಅದೇ ಕೋರ್ಸ್ ಮಾಡ್ತೀವಿ. ನೋಡಿದ್ದೀವಲ್ಲ ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಕಿಲೋಮೀಟರಷ್ಟು ಸ್ಟೂಡೆಂಟ್ಸು ಜಾಬ್ ಇಂಟರ್ವ್ಯೂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹೌದಾ? ಇಷ್ಟೊಂದು ಟ್ರಿಲಿಯನ್ಸ್ ಆಫ್ ಇನ್ಕಮ್ ಬರುತ್ತೆ ಬರೀ 5 ಕೋರ್ಸನ? ತಪ್ಪು. ಐ ಟಿ ಜಾಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ಥರ. ತುಂಬ ಜಾಬ್ ವೆರೈಟೀಸ್ ಇದೆ, ತುಂಬ ಜಾಬ್ಸ್ ಇದೆ. ಬಟ್ ನಮಗೆ ಗೊತ್ತಿರೋದು 5 ಮತ್ತೊಂದು. ಯಾಕೆ? ನಮಗೆ ಗೈಡ್ ಮಾಡೋರು ಯಾರೂ ಇಲ್ಲ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನಾನೇ ಫಸ್ಟು. ಸೊ ನಾನೇನು ಮಾಡ್ದೆ, ಫ್ರೆಂಡ್ಸಿಗೆ ಕೇಳಿದೆ. ಅವರು ಡಿಫಾಲ್ಟ್, ಮಗ ಜಾವಾ ಮಾಡು, ಓಕೆ ನಿಮಗೆ ಪ್ರೋಗ್ರಾಮಿಂಗ್ ಇಷ್ಟ ಅಲ್ವಾ, ನೆಟ್ವರ್ಕಿಂಗ್ ಮಾಡಿಬಿಡು, ಕೆಲಸ ಸಿಗುತ್ತಾ, ಅಷ್ಟೇನಾ ಅಲ್ವಾ? ನೀವು ಇದೇ ಥರ ಮಿಸ್ಟೇಕ್ ಮಾಡಿ ರಾಂಗ್ ಡೊಮೈನಲ್ಲಿ ಇರ್ತೀರ. ಸೊ ನನಗೆ ಆಲ್ಮೋಸ್ಟ್ 6 ಇಯರ್ ತೊಗೊಂಡೆ ರಾಂಗ್ ಡೊಮೈನಿಂದ ನನ್ನ ಡ್ರೀಮ್ ಡೊಮೈನಿಗೆ ಬರೋಕ್ಕೆ. ಸೊ ನೀವು ಆಲ್ರೆಡಿ ಸ್ವಲ್ಪ ಜನ ನಂಗೆ ಪಿಂಗ್ ಮಾಡಿ ಕೇಳ್ತಾಯಿದ್ದೀರಾ, ಈ ಥರ ರಾಂಗ್ ಡೊಮೈನಲ್ಲಿ ಇದ್ದೀನಿ, ಡೊಮೈನ್ ಚೇಂಜ್ ಮಾಡ್ಬೋದಾ? ಅಫ್ಕೋರ್ಸ್ ಚೇಂಜ್ ಮಾಡ್ಬೋದು. ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ? ನಾಲೆಡ್ಜ್ ಒಂದಿದ್ದರೆ ಎಲ್ಲ ಪಾಸಿಬಲ್ ಇರುತ್ತೆ ಅಲ್ವಾ? ಸೊ ಇದೇ ಥರ ತುಂಬ ಜನ ಸಫರ್ ಮಾಡ್ತಾ ಇರ್ತೀವಿ. ಯಾಕೆ? ಯಾವ ಜಾಬ್ಸ್ ಇದೆ ಅಂತಲೇ ಗೊತ್ತಿಲ್ಲ ನಮಗೆ. ಸೊ ಆಲ್ಮೋಸ್ಟ್ ಸರ್ವೆ ಪ್ರಕಾರ ಐ ಟಿ ಎಂಪ್ಲಾಯೀಸಲ್ಲಿ 60 to 70% ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ವರ್ಕ್. ಯಾಕೆ ಅಂದರೆ ಅವ್ರು ಓದಿರೋದೇ ಒಂದು, ಕೆಲಸ ಮಾಡ್ತಾ ಇರೋದೇ ಇನ್ನೊಂದು. ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿರೋರು. ಸೊ ಮಗ ಈ ಥರ ಪ್ರಾಜೆಕ್ಟ್ಗೆ ಹಾಕಿದ್ರು. ಈಗ ಅದೇ ಸೊ ಅದಕ್ಕೆ ನಾವು ಫಸ್ಟು ಐ ಟಿ ಜಾಬ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಐ ಟಿ ಜಾಬ್ಸ್ ಅಂದರೆ ಏನು? ಆ ಜಾಬ್ ತೊಗೋಬೇಕು ಅಂದರೆ ನನಗೆ ನಾಲೆಡ್ಜ್ ಅದು ಮ್ಯಾಚ್ ಆಗುತ್ತಾ? ಓಕೆ, ಅದು ನನಗೆ ಮ್ಯಾಚ್ ಆಗ್ತಾಯಿದೆ ಅಂದರೆ ಆವಾಗ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕಾಂಪಿಟೇಷನ್ ಕೂಡ ಕಡಿಮೆ ಆಗುತ್ತೆ. ಡಿಫಾಲ್ಟ್ ಅಲ್ವಾ? ರೈಟ್? ಸೊ ಈಗೇನು ಮಾಡೋಣ? ಸೊ ನನ್ನ ಚಾನಲ್ ಮೂಲಕ ಐ ಟಿ ಜಾಬ್ಸ್ ಪ್ರತಿಯೊಂದ್ರ ಬಗ್ಗೆನೂ ಆಲ್ಮೋಸ್ಟ್ ತಿಳ್ಕೊಳ್ಳೋಣ.
ಅದರಲ್ಲಿ ಪ್ರೋಸ್ ಏನು, ಕಾನ್ಸ್ ಏನು, ಸ್ಕಿಲ್ ಸೆಟ್ ಹೆಂಗೆ ಡೆವಲಪ್ ಮಾಡೋದು, ಆನ್ಸೈಟ್ ಆಪರ್ಚುನಿಟಿ ಸಿಗುತ್ತಾ. ಸೊ ಲೈಕ್ ಹೀಗೆ ಒಂದು ಫನಿ ವೀಡಿಯೋ ನೋಡ್ತಾ ಇದ್ದೆ. ನಮ್ಮ ಪ್ರಾಜೆಕ್ಟ್ ಲೈಕ್ ಇಂಡಿಯಾನೇ ಆನ್ಸೈಟ್ ಆಪರ್ಚುನಿಟಿ ಲೈಕ್ ಇಂಡಿಯಾದಲ್ಲೇ ಇರಬೇಕಾಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಆ ಜಾಬ್ಸ್ ಬಗ್ಗೆ ತಿಳ್ಕೊಳ್ಳೋಣ, ನಮ್ಗೆ ಅದು ಸ್ಕಿಲ್ ಸೆಟ್ ಮ್ಯಾಚ್ ಆಗುತ್ತಾ. ಸೊ ಎಷ್ಟೊಂದು ಜನಕ್ಕೆ ಲೈಕ್ ನೈಟ್ ಶಿಫ್ಟ್ ಇಷ್ಟ ಇರೋಲ್ಲ, ಬಟ್ ಆಪ್ಷನ್ ಇರೋಲ್ಲ, ಆ ಡೊಮೈನ್ ಚೂಸ್ ಮಾಡಿಬಿಟ್ಟಿರ್ತೇವೆ ಅಲ್ವಾ. ಸ್ವಿಚ್ ಮಾಡಬೇಕಾಗುತ್ತೆ. ಸ್ವಿಚ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಎಫರ್ಟ್ ಕೊಡಬೇಕಾಗುತ್ತೆ. ಸೊ ಬಿಫೋರ್ ರಾಂಗ್ ಸ್ಟೆಪ್ ತೊಗೊಳೋಕ್ಕಿಂತ ಮುಂಚೆ, ಅದು ಎಕ್ಸ್ಪೆಷಲಿ ಈಗ AI ಎವ್ರಿಥಿಂಗ್ ಎಲ್ಲ ಆಟೋಮೇಷನ್ ಆಗ್ತದಲ್ಲ, ಈಗ ಯಾರು ಗೂಗಲ್ ಸರ್ಚೇ ಮಾಡ್ತಾಯಿಲ್ಲ, ಪ್ರತಿಯೊಂದು AI. ನಾನೇ ಲೈಕ್ ಇಮೇಲ್, PPT ಪ್ರತಿಯೊಂದು AI ಇಂದನೇ ತಗೋತಾ ಇದ್ದೀನಿ. ಸೊ ಈಗ ನಮ್ಗೆ ಜಾಬ್ ಕೊಡೋರು ಯಾಕೆ ಕೊಡ್ತಾರೆ ಸುಮ್ಮನೆ ಅಲ್ವಾ. ಅದಕ್ಕೆ ಏನು ಮಾಡೋಣ, ಈ ಚಾನಲ್ ಮೂಲಕ ನಾನು ಜಾಬ್ಸ್ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸ್ಕಿಲ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದ್ರ ಮೇಲೆ ಡಾಕ್ಯುಮೆಂಟ್ಸು ಶೇರ್ ಮಾಡ್ತೀನಿ. ಆ ಡಾಕ್ಯುಮೆಂಟ್ಸ್ನ ಸ್ಟಡಿ ಮಾಡಿ ನೀವು ನಿಮ್ಮ ಡ್ರೀಮ್ ಜಾಬ್ನ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಆಲ್ರೆಡಿ ರಾಂಗ್ ಡೊಮೈನಲ್ಲಿದ್ದರೆ ಈ ಥರ ಡಿಫ್ರೆಂಟ್ ಡೊಮೈನ್ಗೆ ನೀವು ಸ್ವಿಚ್ ಮಾಡ್ಬೋದು. ನನ್ನ ಕೈಲಿಂದ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ 100% ನಾನು ಮಾಡ್ತೀನಿ. ಓಕೆ, ಸೊ ನಿಮಗೆ ನನ್ನ ಮೂಲಕ ಯಾವ್ಯಾವ ಈಗ ಒಂದು ಜಾಬ್ ನೋಡಿದ್ರೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ಬೇಕು ಅದನ್ನು ನಾನು ಆಲ್ರೆಡಿ ಹೇಳ್ದಂಗೆ, ಸ್ಯಾಲ್ರಿ, ಆನ್ಸೈಟ್ ಆಪರ್ಚುನಿಟಿ, ಶಿಫ್ಟ್ಸ್ ಇರುತ್ತೆ, ಎಕ್ಸ್ಪೆಷಲಿ ನೈಟ್ ಶಿಫ್ಟ್ಸ್, ಆಫ್ಟರ್ನೂನ್ ಶಿಫ್ಟ್. ಸೊ ಅದು ಮೇನ್ ಕನ್ಸರ್ನ್ ನನಗೆ ಗೊತ್ತಿರೋಂಗೆ, ಅದಿರುತ್ತಾ ಇಲ್ವಾ. ಸೊ ಅದ್ರ ಬಗ್ಗೆ ಡಾಕ್ಯುಮೆಂಟೇಷನ್ಸ್, ಯೂಟ್ಯೂಬ್ ವೀಡಿಯೋಸ್. ಸೊ ಈ ಥರ ಇನ್ಫಾರ್ಮೇಷನೆಲ್ಲ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಲೈಕ್ ನನಗೆ ಗೊತ್ತು, ತುಂಬ ಜನ ಲೈಕ್ ಕಾಲ್ ಮಾಡ್ತಾರೆ, ಜಾಬ್ ಸಿಕ್ಕಿಲ್ಲ. ಇನ್ನು ಅವ್ರಿಗೆಲ್ಲ ಹೇಳಿರೋದು ಒಂದೇ, ಸೊ ನಿನ್ನ ಸ್ಕಿಲ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಟೈಮ್ ತಗೋ, ರಾಂಗ್ ಡೊಮೈನ್ ಸೆಲೆಕ್ಟ್ ಮಾಡಬೇಡ. ಓಕೆ, ಟೈಮ್ ತಗೋ, ನಿನ್ನ ಸ್ಕಿಲ್ನ ಎನ್ಹಾನ್ಸ್ ಮಾಡು. ಆವಾಗ ನಿನಗೆ ಲೈಕ್ ಏನಾಗುತ್ತೆ, ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ನಾನು ಹೇಳೋದಿಷ್ಟೇ, ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀವು ನಿಮ್ಮ ಡ್ರೀಮ್ ಜಾಬ್ಗೋಸ್ಕರ ಸರ್ಚ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದೊಂದು ಜಾಬ್ ಬಗ್ಗೆನೂ ಡೀಟೇಲ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಲೈಕ್ 80-90% ಈ ಜಾಬ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೇರೆ ಏನಾದರೂ ಕಾನ್ಸೆಪ್ಟ್ಗಳು ಹೇಳಬೇಕು ಅಂದರೆ 100% ಲೈಕ್ ಅದು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಆಲ್. Hi, hello. Welcome to our Welcome to our YouTube channel. YouTube channel. Thank you. Thank you. Bye bye.